ಹಲೋ, ಅಸ್ಸಲಾಮ್ ಅಲೈಕುಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಹನಾಜ್. ಬಿರಿಯಾನಿ ಅಂತ ಕೇಳಿದರೆ ಸಾಕು ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ನಾನಿವತ್ತು ಅದೇ ಥರದ ಹೈದರಾಬಾದಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1.5 kg ಚಿಕನ್ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ಬೇಕು. ಆಮೇಲೆ ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಒಂದೂವರೆ ಸ್ಪೂನ್ ಕರಿಮೆಣಸಿನ ಪುಡಿ, ಒಂದು ಸ್ಪೂನ್ ಗರಂ ಮಸಾಲ, ಒಂದೂವರೆ ಸ್ಪೂನ್ ಜೀರಾ ಪೌಡರ್, ಎರಡು ಸ್ಪೂನ್ ಕಸೂರಿ ಮೇಥಿ, 3 ಸ್ಪೂನ್ ಬಿರಿಯಾನಿ ಮಸಾಲ. ಇದನ್ನು ನಾನು ಮನೆಯಲ್ಲೇ ಮಾಡಿಕೊಂಡಿದ್ದು. 2 ಸ್ಪೂನ್ ಧನಿಯಾ ಪೌಡರ್, 3 ಸ್ಪೂನ್ ಖಾರದ ಪುಡಿ. ಇದು ಕೂಡ ಮನೆಯಲ್ಲೇ ಮಾಡಿಕೊಂಡಿದ್ದು. ಮೂರು ನಿಂಬೆಹಣ್ಣು ರಸ ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಆಮೇಲೆ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್, ಒಂದು 8 ಹಸಿಮೆಣಸಿನ್ಕಾಯಿಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. 5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಹಿಡಿ ಕೊತ್ತಂಬರಿ ಮತ್ತು ಪುದೀನ, ಒಂದೂವರೆ ಸ್ಪೂನ್ ಉಪ್ಪು, ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನಿದು ಜಾಸ್ತಿ ಫ್ರೈ ಆಗಿದೆ ಅಂತ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿನ ಒಗ್ಗರಣೆಯಲ್ಲಿ ಹಾಕ್ಕೊಳ್ತೀನಿ. ಚಿಕನ್ನಿಗೆ ಮಸಾಲೆ ಎಲ್ಲ ಸೇರಿಸ್ಕೊಂಡ್ಮೇಲೆ ಕೈಯಿಂದ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೋಬೇಕು. ಬಿರಿಯಾನಿಗೆ ಯೂಸ್ ಮಾಡೋ ಚಿಕನ್ ಪೀಸ್ ದೊಡ್ಡದಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಸಾಲೆ ಚೆನ್ನಾಗಿ ಚಿಕನ್ನಿಗೆ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಎಷ್ಟು ಹೊತ್ತು ಮ್ಯಾರಿನೇಟ್ ಮಾಡ್ತೀವೋ ಮಸಾಲೆ ಅಷ್ಟೇ ಚೆನ್ನಾಗಿ ಹಿಡಿಯುತ್ತೆ. ನಾನು ಎಣ್ಣೆ ಹಾಕೋದಕ್ಕೆ ಮರ್ತಿದ್ದೆ, ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ನೀವು ಈ ಮಸಾಲೆ ಜೊತೆನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಇಷ್ಟಾದಮೇಲೆ ಚಿಕನ್ನ 1 ಅವರ್ ಆದರೂ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಪಾತ್ರೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 100 ml ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾದ ಮೇಲೆ ಅದಕ್ಕೆ 3-4 ಬಿರಿಯಾನಿ ಎಲೆ ಜೊತೆಗೆ ಬಿರಿಯಾನಿ ಮಸಾಲೆ ಮಿಕ್ಸ್ನ ಹಾಕ್ಕೊಂಡು ಹುರಿಬೇಕು. ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಜಾಸ್ತಿ ಫ್ರೈ ಆಗಿದ್ದರಿಂದ ನಾನು ಬೇರೆ ಈರುಳ್ಳಿ ಬಳಸ್ಕೊತಾ ಇದ್ದೀನಿ. ನೀವು ಫ್ರೈಡ್ ಈರುಳ್ಳಿನೇ ಬಳಸ್ಕೊಳ್ಳಿ. ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದರಿಂದ ಟೊಮೆಟೊ ಬೇಗ ಬೇಯುತ್ತೆ. ನಾರ್ಮಲಾಗಿ ಹೈದರಾಬಾದಿ ಬಿರಿಯಾನಿಗೆ ಟೊಮೆಟೊ ಆ್ಯಡ್ ಮಾಡಲ್ಲ, ಆದರೆ ನಾನು ಸ್ವಲ್ಪ ಜ್ಯೂಸಿ ಆಗಿದೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಟೊಮೆಟೊ ಹಾಕದೆ ಟ್ರೈ ಮಾಡಿದ್ದೀನಿ, ನನಗೆ ಇದೇ ಇಷ್ಟ ಆಗಿದ್ದು. ಟೊಮೆಟೊ ಬೆಂದಮೇಲೆ ಅದಕ್ಕೆ ಮ್ಯಾರಿನೇಟ್ ಆಗೋಕ್ಕಿಟ್ಟಿದ್ದ ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಚಿಕನ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಮುಚ್ಚಿ ಬೇಯೋಕ್ಕೆ ಬಿಡಬೇಕು. ಮಧ್ಯದಲ್ಲಿ ಆಗಾಗ ತಳ ಹಿಡಿಯೋದು ಹಾಗೆ ತಿರುಗಿಸ್ಕೊಳ್ತಾ ಇರಬೇಕು. ಈಗ ಬಿರಿಯಾನಿ ರೈಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಆಗಲೇ ಕಾಯೋಕ್ಕೆ ಇಟ್ಟಿದ್ದ ನೀರಿಗೆ 1.5 ಸ್ಪೂನ್ ಉಪ್ಪು, 4-5 ಚಕ್ಕೆ ಲವಂಗ ಏಲಕ್ಕಿ, 1 ಹಿಡಿ ಪುದೀನ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದರ ಜೊತೆಗೆ ಅರ್ಧ ನಿಂಬೆ ರಸ, ಮತ್ತು ಕೊನೆಯದಾಗಿ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಅಕ್ಕಿನ 1-2 ಸಲ ಚೆನ್ನಾಗಿ ತೊಳ್ಕೊಂಡು ಮಿನಿಮಮ್ 30 ನಿಮಿಷ ಆದರೂ ನೆನೆಯೋಕ್ಕೆ ಬಿಡಬೇಕು. ಚಿಕನ್ ರೆಡಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದು ರೆಡಿ ಆಗಿದ್ದರೆ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ನೀರನ್ನು ಚೆನ್ನಾಗಿ ಸೋರಿಸಿ ನಂತರ ಅಕ್ಕಿನ ನಿಧಾನಕ್ಕೆ ಕುದಿಯೋ ನೀರಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ 1 kg ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 6-8 ಜನ ತಿನ್ಬಹುದು. ನಾವು ಅಕ್ಕಿನ ಕುದಿಯೋ ನೀರಿಗೆ ಹಾಕ್ತಾ ಇರೋದ್ರಿಂದ 5-7 ನಿಮಿಷದೊಳಗೆ ಇದು ಬೇಯುತ್ತೆ. ಅಕ್ಕಿನ ಪೂರ್ತಿ ಬೇಯಿಸಬಾರ್ದು, 70% ಅಂದರೂ ಬೇಯಿಸಿದ್ರೆ ಸಾಕು, ಇಲ್ಲ ಅಂದರೆ ಅನ್ನ ಗಂಜಿ ಆಗಿಬಿಡುತ್ತೆ. ಎಪ್ಪತ್ತು 70% ಬೆಂದ ಅಕ್ಕಿನ ಸ್ವಲ್ಪನೂ ನೀರಿಲ್ಲದ ಹಾಗೆ ಚೆನ್ನಾಗಿ ಬಸಿಬೇಕು. ಆಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು. ಈಗ ಒಂದು ಅಗಲ ಬಾಯಿ ಇರೋ ಪಾತ್ರೆಯಲ್ಲಿ ಮೊದಲಿಗೆ ಬಿಡಿ ಬಿಡಿಯಾಗಿರೋ ಅನ್ನನ ಒಂದು ಲೇಯರ್ ಹಾಕ್ಕೊಂಡು ಅದರ ಮೇಲೆ ಫ್ರೈ ಮಾಡಿರೋ ಈರುಳ್ಳಿ, ಪುದೀನ ಕೊತ್ತಂಬರಿ ಸೊಪ್ಪು, ಫುಡ್ ಕಲರ್, ಇಲ್ಲಿ ಫುಡ್ ಕಲರ್ ಆಪ್ಷನಲ್ ಅಷ್ಟೇ, ನಾನಿಲ್ಲಿ ಆರೆಂಜ್ ಮತ್ತು ಗ್ರೀನ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತುಪ್ಪ, ಕೊನೆಯದಾಗಿ ಬಿರಿಯಾನಿ ಮಸಾಲೆ ಹಾಕಿ ಇದಕ್ಕೆ ರೆಡಿಯಾಗಿರೋ ಜ್ಯೂಸಿ ಚಿಕನ್ನ ಒಂದು ಲೇಯರ್ ಹಾಕಬೇಕು. ಅದಾದಮೇಲೆ ಮತ್ತದೇ ರೀತಿ ಎಲ್ಲದನ್ನು ಒಂದೊಂದೇ ಹಾಕ್ತಾ ಹೋಗಬೇಕು. ಫೈನಲ್ ಆಗಿ ಇದನ್ನು ಒಂದು 25 ನಿಮಿಷ ದಮ್ ಆಗೋಕ್ಕೆ ಬಿಡಬೇಕು. ನೋಡಿ, ಟೊಮೆಟೊ ಆ್ಯಡ್ ಮಾಡಿರೋದ್ರಿಂದ ಚಿಕನ್ ಎಷ್ಟು ಜ್ಯೂಸಿಯಾಗಿದೆ ಅಂತ. ನೀವು ಅಥೆಂಟಿಕ್ ಹೈದ್ರಾಬಾದಿ ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂದರೆ ಟೊಮೆಟೊನ ಸ್ಕಿಪ್ ಮಾಡ್ಬೋದು.
ಇದನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ನಮ್ಮ ರೆಗ್ಯುಲರ್ ಬಿರಿಯಾನಿ ಥರ ಅಲ್ಲ. ಇದನ್ನು ಮಾಡಬೇಕು ಅಂದರೆ ಸ್ವಲ್ಪ ಕೆಲಸ ಮತ್ತು ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ. ಆದರೆ ಇದರ ರುಚಿ ಮಾಡಿದ ಕೆಲಸನೆಲ್ಲ ಮರೆಸಿಬಿಡುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ಹಾಗೂ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮ್ಮ ಬಿರಿಯಾನಿ ಇಷ್ಟಪಡೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಫ್ಯೂಚರ್ನಲ್ಲಿ ಬೇರೆ ರೆಸಿಪಿ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.